ಹಲೋ ನಮಸ್ತೆ ಎಲ್ಲ ದೊಡ್ಡ ಮಂದಿಗೆ. ಸೊ ನಾ ಸಿದ್ದು ಈಗ ಗೊತ್ತು ಇನ್ನೊಂದು ವಿಡಿಯೋದಾಗ ಬಂದೆ ನೀವು ಎದುರ. ಸೊ ಇವತ್ತು ವೀಕ್ ಆಫ್ ಅದಲ್ಲ. ಸೊ ನಮ್ಮ ರೂಮ್ಮೇಟು ಥಿಂಕ್ ಮಾಡ್ತೇವೆ ಏನು ಮಾಡ್ಬೇಕಂತ. ಫುಲ್ ರಾತ್ರಿ ಎಲ್ಲ ವಿಚಾರ ಮಾಡ್ತೇವೆ, ಏನು ಭೀ ತಲೆಗೆ ಬಂದಿಲ್ಲ ಏನು ಮಾಡ್ಬೇಕಂತ. ಬಟ್ ಇವಾಗ ಒಂದು ಪ್ಲೇಸ್ ಹೊಲತ್ತೀವಿ. ಒಂದು ಪಿಕ್ಚರ್ ನೋಡಕ್ಕೆ, ಮೂವಿ. ಯಾವ್ದು ಮೂವಿ ನೋಡೋಕೆ ಹೊಲತ್ತೀವೋ ನೀವು ಹೋದ್ಮೇಲೆ ನಾನು ನಿಮಗೆ ಹೇಳ್ತೆ ಯಾವ್ದು ಮೂವಿ ನೋಡೋಕೆ ಹೊಲತ್ತೇವೆ ಅಂತ. ಸೊ ನಮ್ಮ ರೂಮ್ಮೇಟು ಮೂವಿ ನೋಡೋಕೆ ಹೊಲತ್ತೀವಿ. ಅವಾಗ ಬಂದು ರಿವ್ಯೂ ಕೊಡ್ತೇವೆ ಮೂವಿ ಹೆಂಗಿತ್ತು ಗೈಸ್. ಅದೇ ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ನಾನು ನಮ್ಮ ರೂಮ್ಮೇಟು ಹಾಯೇನೋ ಚಂದು ಸೊ ಹೋಗ್ತಾಯಿದ್ದೀವಿ. ಹೋಗ್ಬಿಟ್ಟು ಮೂವಿ ಎಲ್ಲ ನೋಡಾದ್ಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೂ 2 ಟಿಕೆಟ್ ತೊಗೊಂಡಿವಿ, ನನಗೊಂದು ಅವ್ರಿಗೊಂದು. ಸೊ ಬೆಳಗ್ಗೆ ಏನು ತಿಂದಿರಲಿಲ್ಲ, ಹಸು ಆಗ್ತಾಯಿತ್ತು. ಸೊ ಮತ್ತು ಅದಕ್ಕೆ ಒಂದು ಎಲ್ಲರ ತಿನ್ನಕ್ಕೆ ಹೋಗೋರಿ ಅಂತ ನಾಷ್ಟ ಮಾಡ್ರಂತ ಹೋದೆವು. ಒಂದು ಹೋಟ್ಲಿಗೆ ಹೋದೆವು. ಫಸ್ಟು ಅಲ್ಲಿ ಏನಂದ್ರೆ ಅವರು ಊಟದ ನಾಷ್ಟ ಇಲ್ಲ ಅಂದರು. ಮತ್ತು ಅದಕ್ಕೆ ಮತ್ತು ಬೇರೆ ಕಡೆ ಹೋಗಾರಂದೆವು. ಸೊ ಮತ್ತು ಬೇರೆ ಕಡೆ ಬಂದೆವು. ಇಲ್ಲಿ ಇಬ್ಬರು ಕಪಲ್ಸ್ ಇದ್ದರು, ಗಂಡ ಹೆಂಡ್ತಿ. ಇಲ್ಲಿ ಚೆನ್ನಾಗಿತ್ತು, ಬಟ್ ಇಲ್ಲೂ ಊಟನೇ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಅದೇ ತಿಂತಾಯಿದ್ದೀವಿ. ಇಬ್ಬರು ಒಂದೊಂದು ಪ್ಲೇಟ್ ಚಪಾತಿ ಆರ್ಡ್ರ್ ಮಾಡಿದೆವು. ಚಪಾತಿ ಮಾಡಿ ಚಪಾತಿ ಬಜ್ಜಿ ಕೊಟ್ಟರು. ಸೊ ನಾನು ತಿಂದಾಯಿತು. ಮತ್ತು ಆಮೇಲೆ ಅಣ್ಣ ಕೇಳ್ತಾ ಇದ್ದ ಹೆಂಗದ ಅಣ್ಣ ಇಲ್ಲಿ ವ್ಯಾಪಾರ ಅಂದ್ರೆ ಮಸ್ತ್ ಅದ ಅಂದನು. ನೋಡಿ ಚಂದು ಇಷ್ಟು ಸ್ಲೋ ತಿಂತಾನೆ. ಎಲ್ಲಾದ್ರೂ ನಿಮ್ಗೆ ಸಿಕ್ಕರು ಹೇಳೋಣ, ಫಾಸ್ಟ್ ತಿನ್ನಕ್ಕೆ ಹೇಳ್ರಿ. ನಾನಂತೂ ಫುಲ್ ಮೂವಿಗೋಸ್ಕರ ಎಕ್ಸೈಟ್ಮೆಂಟ್ ಆಗಿದ್ದೆ. ಫುಲ್ ನೋಡಿ ಒಂದು ಎಕ್ಸೈಟ್ಮೆಂಟ್ ನೋಡ್ತಾ ಇದ್ರಲ್ಲ ಫುಲ್ಲು. ಮತ್ತು ಸ್ವಲ್ಪ ಯಾಕೋ ಮುಂಗಾರು ಮಳೆ ಗಣೇಶನ ಥರ ಸ್ಕೂಟಿ ನಡೆಸ್ಬೇಕಂತು. ಮತ್ತು ಅದಕ್ಕೆ ಸ್ಕೂಟಿ ತೊಗೊಂಡ ಅವನಿಗೆ ಹಿಂದೆ ಹಾಕೊಂಡ ಮತ್ತು ಹೋದೆವು. ಟೈಮ್ ಆಲತ್ತಿತ್ತು, ಇನ್ನೂ ಒಂದು 10 ಮಿನಿಟ್ದಾಗ ಶುರು ಆಗ್ತಿತ್ತು ಶೋ. ಸೊ ಮತ್ತು ಅದಕ್ಕೆ ಹೋದೆವು. ಹೊಲತ್ತಿದ್ದೆವು ಮೂವಿ ಥಿಯೇಟ್ರ್. ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಹೇಗೆ ಅನಿಸ್ತಾ ಇದೆ ನಿಮಗೆ? ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಫ್ರೀ ಇರುತ್ತೆ ಅಂದ್ಕೊಂಡ್ವಿ ಪಾರ್ಕಿಂಗು. ಬಟ್ ಪಾರ್ಕಿಂಗ್ಗೆ 20 ರೂಪೀಸ್ ತೊಗೊಂಡಿದ್ದಾರೆ. ಸೊ ಅದೇ ಮೂವಿಗೆ ಹೋಗೋರಂದ್ರೆ ಒಳಗೆ ಇನ್ನೂ ಬಿಟ್ಟಿಲ್ಲ ಅವ್ರು. ಯಾಕಂದ್ರೆ ಒಳಗೆ ಇನ್ನೂ ಒಂದು ಮೂವಿ ನಡ್ಲತ್ತಿತ್ತು, ಯಾವುದಂದ್ರೆ ವಿಜಯ್ ತಲಪತಿದು ಜನನಾಯಕನ್ ಮೂವಿ ನಡ್ಲತ್ತಿತ್ತು. ಅದಕ್ಕೆ ನೋಡಿದೆವೆಲ್ಲ. ಥಿಯೇಟ್ರ್ ಮಸ್ತ್ ಅನ್ನಿಸ್ತು. ಹೊರಗಿಂದ್ರೆ ಭಾಳ ಖತರ್ನಾಕ್ ಅದ, ಒಳಗೆ ಹೋಗಿ ಮುಖನಿರ್ತದ. ಮತ್ತು ಅಣ್ಣ ಅಂದನು ಬರ್ರಿ ಸ್ಟಾರ್ಟ್ ಆಯಿತು ಬಿಡ್ಲತ್ತನು. ಮತ್ತು ಫಸ್ಟ್ ಟೈಮ್ 3D ಮೂವಿ ನೋಡೋಕಲತ್ತಿದೆ. ಅಣ್ಣ ಅಂದನು ಅಲ್ಲಿ ಚಶ್ಮಾ ತೊಗೋ ಅಂತಂದನು. ನಾ ಪರೇಶಾನ್ ಅದ, ಏನಪ್ಪ ಈ ಟಿಕೆಟ್ದಾಗ ಚಶ್ಮಾ ಭೀ ಕೊಡ್ಲತ್ತಾರ. ನಾ ಕೇಳ್ದೆ ಅಣ್ಣ ಮನೆ ತೊಗೊಂಡು ಹೋದ್ರೆ ನಡೀತೇನೆ ಅಂದ್ರೆ, ಹಾಂ ತೊಗೊಂಡೋರಿ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ ನಾವು, ಪೊಲೀಸ್ ಕಂಪ್ಲೇಂಟು ಅಂತ ಅಂದ ಅಣ್ಣ. ಸೊ ಮತ್ತು ಆಯಿತು ಬಂದೆ ಒಳಗೆ ನೋಡ್ಬೇಕು ಈ ಮೂವಿ ಹೆಂಗದ ಅಂತ. ಒಳಗೆ ಹೋದ ಎಂಟ್ರ್ ಮಾಡ್ದೆ, ನೋಡ್ತಿಗೆ ಹಿಂಗೆ ಯಾಕೋ ಗಿಚ್ಚು ಕಾಣತ್ತದ ಮೂವಿ. ಲೈಕ್ ಥಿಯೇಟರ್ ಪ್ರಿಂಟಪ್ಲೇ ಯಾಕೆ ಹಿಂಗೆ ಏನೋ ಸ್ಕ್ರೀನ್ ಖರಾಬ್ ಆಗ್ಯದ ಅಂತ ನಮ್ಮ ಫ್ರೆಂಡಿಗೆ ಅಂದಾನ. ಅವ ಅಂದನು ಇಲ್ಲ ಹುಚ್ಚ, ಅದು 3D ಮೂವಿ ಹಾಗೆ ಇರ್ತದ ಅಂತ ಅಂದನು. ಮತ್ತು ಅವ್ರು ಚಶ್ಮಾ ಹಾಕೊಂಡೆ ಇಬ್ಬರು. ಹೆಂಗೆ ಕಾಣುತ್ತೆ, ಕುಡ್ರಪ್ಲೆ ಕಾಣುತ್ತಲ್ಲ, ಫುಲ್ ಸೇಮ್ ಕುಡ್ಡೆ ಕಾಣುತ್ತೆ. ನಾರ ಫುಲ್ ಕುಡ್ ಕಾಣುತ್ತೆ. ಏನು ಮಾಡ್ರಿ ಹಾಕೊಂಡೆವು, ನೋಡಿದೆವು ಮೂವಿ. ಇವಾಗ ನಾನು ನಮ್ಮದು ಗೆಳೆಯ ಮೂವಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಹೇಗನ್ನಿಸ್ತಿದೆ ನಿಮಗೆ ಚಂದು? ನನಗೆ ಅದೇ ಭಯಾನಕ ಅಂತಲೇ ಅನಿಸುತ್ತೆ, ಯಾಕಂದರೆ ಮಾರ್ವೆಲ್ಸ್ ಅದು. ಬಟ್ ನಾನು ನೋಡಿರೋ ಪ್ರಕಾರ ತುಂಬ ಜನ ಏನು ಹೇಳಿದ್ರು ಅಂದರೆ ಮೂವಿ ಅಷ್ಟು ಚೆನ್ನಾಗಿಲ್ಲ, ಅಪ್ ಟು ಮಾರ್ಕ್ ಇಲ್ಲ, ತುಂಬ ಅಷ್ಟೊಂದು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದರು. ಬಟ್ ಮೂವಿ ಸಖತ್ತಾಗಿದೆ ಆ್ಯಕ್ಚುಲಿ. ನಮ್ಮ ಭಾಷೆದಾಗ ಹೇಳ್ಬೇಕಂದ್ರೆ ಖತರ್ನಾಕ್ ಅದ ಮೂವಿ, ಭಾಳ ಖತರ್ನಾಕ್. ಲಾಸ್ಟ್ ರ್ಯಾಪ್ಚಿಕ್ ಅದ ಮೂವಿ ಬಗ್ಗೆ ರಿವ್ಯೂನ ಕೊಡ್ತೆ, ಈ ವಿಡಿಯೋದಾಗ ಕೊಡ್ತೆ ರಿವ್ಯೂ ರೂಮಿಗೆ ಹೋಗಿ. ಸೊ ನೋಡಿರಿ. ಸೊ ಮೌಸಮ್ ಯಾಕೋ ಮಳೆ ಬರಪ್ಲೇ ಇತ್ತು. ಮತ್ತು ನಮ್ಮ ಗೆಳೆಯ ಮಲೆನಾಡು ಪ್ರದೇಶದವನು, ಕಾಫಿ ಕುಡಿಬೇಕು ಅಂದ. ನಾ ಭೀ ಚಾಯ್ ಕುಡಿಬೇಕು ಅಂತ ಆಸೆ ಆಗಿತ್ತು. ಮತ್ತು ಒಂದು ಚಾಯ್ ಒಂದು ಕಾಫಿ ಆರ್ಡ್ರ್ ಮಾಡಿದೆವು. ಕಪ್ಪಿ ಕೆಫೆ ಅಂತ. ಇಷ್ಟು ಮಸ್ತ್ ಅದ, ಭಾಳ ಭಾರಿ ಅದ. ಯಾಕಂದ್ರೆ ಒಬ್ಬರು ಹುಡುಗಿ ಅಂದರೆ ಯಾರೋ ವುಮೆನ್ನಾಗಿ ಅದು ನಡ್ಸಕತ್ತಾರ ಅವರು. ಎಷ್ಟು ಚಂದ ಅದ ನೋಡ್ರಿ ಇದು. ಲೈಕ್ ಇಲ್ಲಿ ಕೂಳಕ್ಕೆ ಪ್ಲೇಸ್ ಎಲ್ಲ ಮಸ್ತ್ ಅದ ಇಲ್ಲಿ. ಮತ್ತು ಇಲ್ಲೆಲ್ಲ ಪಾಟ್ಸು, ಫ್ಲವರು ಈ ಥರ ಎಲ್ಲ ಮಸ್ತ್ ಸೂಪರ್ ಅದ. ಎಲ್ಲ ಕಡೆಯಿಂದ ಗಾಳಿ ಬರತ್ತದ. ಕಾಫಿ ಕುಡಿದಾನೆ ಕಾಫಿ ನಾಡು ಚಲನ್ ಚಂದು. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ ಕಾಫಿ? ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡಿ ಏನಾದರೂ. ಒಂದ್ಸಲ ಈ ಕಡೆ ನೋಡಿ, ಹಿಂಗೆ
ಅವನಿಗೆ ಹುಷಾರಿರಲಿಲ್ಲ ಪಾಪ. ಸೊ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ. ಹಾಸ್ಪಿಟ್ಲಿಗೆ ಹೋಗಿ ಬಂದು ಕಾಫಿ ಕುಡಿತಿದ್ದಾನೆ ಇವಾಗ. ಡಸ್ಟ್ಬಿನ್ಸು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಅನ್ನಿಸ್ತು. ಫುಲ್ ರಿಫ್ರೆಶ್ ಫೀಲ್ ಆಯಿತು. ನಂದು ಟೀ ಆರ್ಡರ್ ಮಾಡಿದ್ದಲ್ಲ, ಸೊ ನಂದು ಟೀ ಮಾಡಿಬಿಟ್ಟಿದ್ರು. ಕುಡಿದೆ. ಚೆನ್ನಾಗಿ ಒಂಥರ ಅಂದ್ರೆ ನಮ್ಮ ಬೀದರ್ದೇ ಫೀಲ್ ಬಂತು. ಚಾಯ್ ಕುಡಿದು ಮಸ್ತ್ ಅನ್ನಿಸ್ತು. ಸೊ ಫ್ರೆಂಡ್ಸ್, ಅದೇ ನಾನು ಹೋಗಿದ್ದಲ್ಲ ಮೂವಿ. ಸೊ ನೋಡಿದ್ವಿ. ಮೂವಿ ಇಷ್ಟು ಚೆನ್ನಾಗಿದೆ ಅಂದರೆ ಆ್ಯಕ್ಚುಲಿ ಲಾಸ್ಟ್ ಲೆವೆಲ್ ಖತರ್ನಾಕ್. ಭಾಳ ಮಂದಿ ಅಲ್ಲತ್ತಿರೋ ಮೂವಿ ಚಂದಿಲ್ಲ, ಅಷ್ಟಕ್ಕಷ್ಟೇ ಅದ, ನಾರ್ಮಲ್ ಅದ ಅಂತ. ಬಟ್ ಮೂವಿ ಭಾಳ ಖತರ್ನಾಕ್ ಅದ. ಏನು ನಾ ಶಾರ್ಟ್ದಾಗ ಹೇಳ್ಬೇಕು ನಿಮ್ಮ ಮೂವಿ ಅಂದ್ರೆ, ಸ್ಟಾರ್ಟಿಂಗ್ ಏನಂದ್ರೆ ಲೈಕ್ ಹೀರೋ ಲಾಸ್ಟ್ ಪಾರ್ಟ್ದಾಗ ಅಂದ್ರೆ ಹಳೆ ಸ್ಪೈಡರ್ಮ್ಯಾನ್ ಪಾರ್ಟ್ದಾಗ ಹೀರೋನ್ ಮತ್ತು ಅವ್ರ ಫ್ರೆಂಡ್ಸ್ ಮತ್ತು ಅವ್ನದೇನು ಗರ್ಲ್ ಫ್ರೆಂಡ್ ಇರ್ತಲ್ಲ, ಲವರ್ ಇರ್ತಾಳೆ, ಅಷ್ಟು ಜನ ಅವ್ನಿಗೆ ಮರ್ತೋಗ್ಬಿಡ್ತಾರೆ. ಅದೇನೋ ಒಂದು ಪ್ರಾಬ್ಲಮ್ ಆಯ್ತದ, ನೆನಪಾಯ್ತಾರೆಲ್ಲ ಅವನಿಗೆ. ಸೊ ಅದೇ ಕಂಟಿನ್ಯೂ ಇರುತ್ತೆ ಇದ್ರಾಗ. ಈಗ ಒಂದು ಹೊಸ ವಿಲನ್ ಏನಿರ್ತಾರೆ ಅಂದ್ರೆ ಇದ್ರಾಗ ಅಂದ್ರೆ ಒಂದು ಅಕ್ಕಿರ್ತಾಳೆ, ಅವ್ರ ತಂಗಿ ಅಕ್ಕ ತಂಗಿ ಇರ್ತಾರೆ ಇಬ್ಬರು. ಅವ್ರ ಅಕ್ಕ ತಂಗಿದು ಬಲ್ಲೊಂದು ಸೂಪರ್ ಪವರ್ ಇರ್ತದೆ. ಆ ಪವರ್ ಮಿಸ್ಯೂಸ್ ಮಾಡಬಾರ್ದು ಅಂತ ಪೊಲೀಸ್ ಏನು ಮಾಡ್ತಾರೆ, ಅವ್ರ ಅಕ್ಕಗ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಆಕೆಗೆ ಟಾರ್ಚರ್ ಕೊಟ್ಟು, ಲೈಕ್ ಫುಲ್ ಮೆಂಟಲಿ ಟಾರ್ಚರ್ ಕೊಟ್ಟು ಆಕಿನ ಏನೋ ಲೈಕ್ ಆಕಿನ ಪವರ್ ಯೂಸ್ ಮಾಡಬೇಕು ಅಂತ. ಸೊ ಆಕೆಗೆ ಸಾಯಿಸಾಕ್ತಾರೆ. ಆಕೆ ಸದೋಯ್ತಾಳೆ. ಅವ್ರ ತಂಗಿ ಎಂಬುದು ಅವ್ರ ಅಕ್ಕನ ಸಲಕ ಫುಲ್ ಎಲ್ಲ ನ್ಯೂಯಾರ್ಕ್ ಸಿಟಿನೇ ಫುಲ್ ಇದು ಮಾಡಿಬಿಡ್ತಾಳೆ. ಆಕೆ ಎಲ್ಲ ಲೈಕ್ ಭಾಳ ಮರ್ಡರ್ ಆಯ್ತವ, ಮತ್ತು ಕ್ರೈಮ್ ಆಯ್ತವ, ಭಾಳ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡ್ತಾಳೆ. ಇದು ಸ್ಪೈಡರ್ಮ್ಯಾನಿಗೆ ಗೊತ್ತಿರಲ್ಲ. ಸೊ ಸ್ಪೈಡರ್ಮ್ಯಾನ್ ಅವಳಿಗೆ ಹಿಡ್ಕೊಂಡ್ಬಿಡ್ತಾನ. ಅಂದ್ರೆ ಆಕೆ ವಿಲನ್ ಯಾರು ಅಂತಾರಲ್ಲ, ಗ್ರೇ ಇರ್ತಾಳೆ ಹೆಸರು, ಆಕೆಗೆ ಹಿಡ್ಕೊತಾನ. ಅಂದ್ರೆ ಲೈಕ್ ಕಾಟ್ ಮಾಡ್ತಾನೆ. ಅವಳಿಗೆ ಸಿಕ್ಬಿಡ್ತಾಳೆ. ಆಕೆ ಸಿಕ್ಬಿದ್ಮೇಲೆ ಮತ್ತು ಆಮೇಲೆ ಅವನಿಗೆ ರಿಯಲೈಸ್ ಆಯ್ತದಕ್ಕೆ ಆಕೆ ತಪ್ಪು ಮಾಡಿಲ್ಲ ಅಂತ. ಬಟ್ ಆ ಟೈಮ್ನಾಗ ಆಕೆಗೆ ಏನು ಮಾಡ್ತಾರೆ ಅಂದ್ರೆ ಪೊಲೀಸರು ಫುಲ್ ಟಾರ್ಚರ್ ಕೊಡ್ತಾ ಇರ್ತಾರೆ ಆಕೆಗೆ, ಅವ್ರ ಅಕ್ಕನಪ್ಲೆ. ಆಕೆ ಭೀ ಸೇಮ್ ಸಿಚುವೇಶನ್ದಾಗ ಹೋಯ್ತಾ ಇರ್ತಾಳೆ. ಮತ್ತು ಸ್ಪೈಡರ್ಮ್ಯಾನ್ ಆಕೆ ಬಚಾಸಲ್ಲಕ್ಕೆ ಹೋಯ್ತಾನೆ ಮತ್ತು ಒಳಗೆ. ಅಂದ್ರೆ ಅಲ್ಲಿ ಎಲ್ಲಕ್ಕಿಗೆ ಕೂಡಾಕಿರ್ತಾರಲ್ಲ ಅಲ್ಲಿ. ಅವಾಗ ಆಕೆ ಅಂದ್ರೆ ಗೊತ್ತಾಕಿ ಸ್ಪೈಡರ್ಮ್ಯಾನ್ ಆಕೆಗೆ ಮತ್ತು ಲೈಕ್ ಟಾರ್ಚರ್ ಹಿಡಿಲಕ್ಕ ಮತ್ತು ಬಂದನ. ಆಕೆ ಅನ್ಕೋತಾಕಿ ಅವ ನನ್ನ ದುಶ್ಮನನ ಅಂತ ಆಕಿನ ಮನ್ಸಿನಾಗೆ ಇರ್ತದೆ. ಹಾಗೆ ಅದು. ಸೊ ಹಿಂಗೆ ಕಂಟಿನ್ಯೂ ಆಯ್ತು ಮೂವಿ. ಬಟ್ ಎಟ್ ದ ಎಂಡ್ ಆಕೆಗೆ ರಿಯಲೈಸ್ ಆಯ್ತದಕ್ಕೆ ಅವ ನಂಗೆ ಬಚಾಸ್ಲತ್ತಾನಂತ. ಅವನಿಗೆ ಭೀ ಆಯ್ತದಕ್ಕೆ ಆಕೆ ಸಂಘಟನ ಫ್ಯೂಚರ್ ಇರ್ಬೋದು, ಚಂದ ಒಳ್ಳೆ ಫ್ಯೂಚರ್ ಅದಾಗಿನ ಸಂಗಟ ಅಂತ ಇಬ್ಬರಿಗೂ ಲವ್ ಆಯ್ತದ ಲಾಸ್ಟಿಗೆ. ಸೊ ಅಲ್ಲಿಗೆ ಮೂವಿ ಮುಗೀತದ. ಬಟ್ ಮೂವಿ ಮಸ್ತ್, ಭಾಳ ಖತರ್ನಾಕ್ ಅದು, ಚಂದ. ನೋಡ್ಬೇಕು ನೀವು ಭೀ ಎಲ್ಲ ಒಂದ್ಸಲ ನೋಡ್ರಿ, ಟ್ರೈ ಮಾಡಿರಿ. 3Dದಾಗ ನೋಡ್ರಿ, ನಾರ್ಮಲ್ ನೋಡ್ಬೇಡಿ, 3Dದಾಗ ನೋಡ್ರಿ. 3Dದಾಗ ಮಸ್ತ್ ಮೂವಿ, ಭಾಳ ಅಂದ್ರೆ ಖತರ್ನಾಕ್. ಹಿಂಗೆ ಕಣ್ಣೆದ್ರು ಬಂದಪ್ಲಾಗೆ ಪೂರ್ತಿ ಎಲ್ಲ ಮಸ್ತ್ ಇತ್ತು ಪಿಕ್ಚರ್, ಖತರ್ನಾಕ್ ಅದ, ನೋಡ್ರಿ. ಸೊ ನಾರ ನೋಡಿ ಬಂದೆ, ನಾನು ನಮ್ಮ ಗೆಳೆಯ ರೂಮೇಟು. ನೋಡ್ರಿ ನೀವು ಭೀ ಹೋಗಿ. ಸೊ ಇಲ್ಲಿಗೆ ಮುಗೀತು, ಸಾಕು ಇವತ್ತಿಗೆ ಇಷ್ಟೇ. ಎಲ್ಲರೂ ಚೆನ್ನಾಗಿರಿ, ಸ್ವಸ್ಥಾಗಿರಿ, ತಂದೂರಸ್ತಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್.